ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕುಕಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಮಾಡ್ತಿರೋ ರೆಸಿಪಿ ಬಂದು ನವಯುಗ ಹೋಟೆಲ್ ಸ್ಟೈಲ್ ಚಿಲ್ಲಿ ಚಿಕನ್ ಆ್ಯಂಡ್ ಇನ್ಸ್ಟೆಂಟ್ ರವೆ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡೋಣ. ಅದಕ್ಕೆ ಮುಂಚೆ ನಿನ್ನೆ ನಾನು ಮಾಡಿದ ವಿಡಿಯೋನಲ್ಲಿ ತುಂಬ ಇದಿದೆ. ಎಡಿಟಿಂಗ್ ಬರ್ತಾ ಇಲ್ಲ ನನಗೆ. ನಾನು ಫಸ್ಟ್ ಟೈಮ್ ಓಪನ್ ಮಾಡಿರೋದು ಯೂಟ್ಯೂಬ್ ಚಾನಲು. ನನಗೆ ಎಡಿಟಿಂಗ್ ಬಗ್ಗೆ ಏನೂ ಐಡಿಯಾಸ್ ಇಲ್ಲ. ವಾಯ್ಸ್ ಓವರ್ ಎಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಸರಿ ಮಾಡ್ಕೊಳ್ತೀನಿ. ಪ್ಲೀಸ್ ನಿಮ್ಮ ಸಪೋರ್ಟಿ ಯಾವಾಗಲೂ ಹೀಗೆ ಇರಲಿ ನನಗೆ. ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತು ನಾನು ಕುಕ್ಕಿಂಗಿಗೆ ಎಲ್ಲ ರೆಡಿ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮತ್ತು ಚಿಕ್ಕಮ್ಮ ಮನೇಲಿದ್ದೆ, ಈಗ ನಾನು ಮನೆಗೆ ಬಂದಿದ್ದೀನಿ. ಸ್ವಲ್ಪ ಲೇಟ್ ಆಗ್ಬೋದು ವಿಡಿಯೋ ಅಪ್ಲೋಡ್ ಮಾಡೋದು, ಯಾಕಂದರೆ ನನಗೆ ಎಡಿಟಿಂಗ್ ಬರೋಲ್ಲ. ತುಂಬ ಟೈಮ್ ತೊಗೊಳ್ತಿದೆ ಎಡಿಟಿಂಗ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವಾಗ ನವಯುಗ ಸ್ಟೈಲ್ ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಪ್ಯಾನ್ ಕಾಯ್ದಿದೆ. ಇದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಚಾಪ್ಡ್ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಒಂದು 5-6 ಗೋಡಂಬಿ ಹಾಕ್ತಾಯಿದ್ದೀನಿ. ಮತ್ತು 4 ಕಟ್ ಮಾಡಿರೋ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಚಿಕನ್ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಒಂದು ಮೊಟ್ಟೆ ಒಡೆದು ಹಾಕಬೇಕು. ಗೆ 1.5 ಸ್ಪೂನ್ ಕಾರ್ನ್ಫ್ಲವರ್ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಬೇಕು. ರೆಡಿಯಾಗಿದೆ. ಆಫ್ ಮಾಡ್ತಾ ಇದ್ದೀನಿ. ನವಯುಗ ಹೋಟೆಲ್ ಸ್ಟೈಲ್ ಚಿಲ್ಲಿ ಚಿಕನ್ ಮತ್ತು ಇನ್ಸ್ಟೆಂಟ್ ರವೆ ದೋಸೆ ರೆಡಿ ಇದೆ. ನವಯುಗ ಸ್ಟೈಲ್ ಚಿಲ್ಲಿ ಚಿಕನ್ ರೆಡಿ ಇದೆ. ಸಾರಿ, ಅದು ಮಿಕ್ಸ್ ಮಾಡಿರೋದು ಡಿಲೀಟ್ ಆಗಿಬಿಟ್ಟಿದೆ. 2 ಲೋಟ ರವೆಗೆ ಅದೇ ಅಳತೆ 1 ಲೋಟ ಮೈದಾ ಮಿಕ್ಸ್ ಮಾಡಬೇಕು.
ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಇದಿಷ್ಟು ಹಾಕಿ ಬ್ಲೆಂಡ್ ಮಾಡಿ ನೀರು ಸ್ವಲ್ಪ ಜಾಸ್ತಿನೇ ಹಾಕಿ ನೀರು ದೋಸೆಗೆ ಯಾವ ಥರ ಮಿಕ್ಸ್ ಮಾಡ್ತಾರೋ ಆ ಥರ ಮಿಕ್ಸ್ ಮಾಡಿದ್ರೆ ಕ್ಲೀನಾಗಿ ಬರುತ್ತೆ. ಮಿಕ್ಸ್ ಮಾಡಬೇಕು. ರವೆ ಆಗಿರೋದ್ರಿಂದ ತಳ್ದಾಗ ಕುತ್ಕೊಳ್ಳುತ್ತೆ. ತಿಕ್ನೆಸ್ ಇಷ್ಟೇ ಇರಬೇಕು, ತೆಳುನೇ ಇರಬೇಕು, ಗಟ್ಟಿ ಇರಬಾರ್ದು. ಇದು ತವಾ ಕಾಯ್ದಿದೆ, ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರಂಗೆ ಇರಬೇಕು, ತುಂಬ ಗಟ್ಟಿ ಬೇಡ. ತುಂಬ ಈಸಿ ಇರುತ್ತೆ, ಬೇಗನೂ ಮಾಡ್ಕೊಬೋದು. ಚೆನ್ನಾಗಿ ಬೇಯಬೇಕು. ಮತ್ತು ಇದು ಇಟ್ಟು ನೀವು ಮಾಡಿ ಸ್ವಲ್ಪ ಹೊತ್ತು ಇಟ್ಟು ಮಾಡ್ತೀನಿ ಅಂದರೆ ನಿಮಗೆ ಆ ಕ್ರಿಸ್ಪಿನೆಸ್ ಬರಲ್ಲ. ನೀವು ಅದು ಮಿಕ್ಸ್ ಮಾಡಿದ ತಕ್ಷಣವೇ ಮಾಡಿದ್ರೆ ಮಾತ್ರ ಆ ಕ್ರಿಸ್ಪಿನೆಸ್ ಬರುತ್ತೆ. ಸುತ್ತ ಕ್ಲೀನಾಗಿ ಬೇಯಿಸಬೇಕು. ಅದು ಕ್ಲೀನಾಗಿ ಬಿದ್ದರೆ ಅದೇ ಇದಾಗುತ್ತೆ. ನವಯುಗ ಹೋಟೆಲ್ ಸ್ಟೈಲ್ ಚಿಲ್ಲಿ ಚಿಕನ್ ಮತ್ತು ಇನ್ಸ್ಟೆಂಟ್ ರವೆ ದೋಸೆ ರೆಡಿ ಇದೆ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ನನ್ನ ಮೇಲೆ ಯಾವಾಗಲೂ ಇರಲಿ. ಥ್ಯಾಂಕ್ ಯು.